ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾನು ಕೆನಡಾದಿಂದ ನನ್ನ ಲೈಫ್ ಸ್ಟೈಲ್ ವ್ಲಾಗ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ. ಸೊ ಕೆನಡಾದಲ್ಲಿ ಹೇಗಿರುತ್ತೆ ಏನು ಅಂತ ಎಲ್ಲ ಥರದ್ದು ನಾನು ಶೇರ್ ಮಾಡ್ತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮಾರ್ನಿಂಗೇ ನಾವು ಸ್ವಲ್ಪ ಮಾರ್ನಿಂಗ್ ಬೇಗ ಎದ್ದೇಳ್ಬಿಟ್ಟು, ಅದು ವೀಕ್ ಡೇಸಲ್ಲೇ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ವೀಕೆಂಡಲ್ಲೇ ಹೋಗೋದು, ಬಟ್ ವೀಕ್ ಡೇಸಲ್ಲಿ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ವೀಕ್ ಡೇಸಲ್ಲೇ ಇನ್ನು ಔಟ್ಸೈಡ್ ಹೋಗ್ತಾ ಇದ್ವಿ. ಎಲ್ಲಿಗಂದರೆ ಬ್ರ್ಯಾಂಪ್ಟನ್ ಹೋಗ್ತಾ ಇದ್ವಿ. ಸೊ ಆಲ್ರೆಡಿ ನಾನು ತುಂಬ ಸಲ ಹೋಗಿದ್ದೀನಿ ಬ್ರ್ಯಾಂಪ್ಟನ್ನು, ಬಟ್ ಒಂದ್ಸಲ ಹೋಗಿದ್ದೆಲ್ಲ ಪಾಸ್ಪೋರ್ಟ್ಗೆ ಅಂತ ಹೇಳ್ಬಿಟ್ಟು ಅದು ಹಸ್ಬೆಂಡು ಜಿಶು ಮಾತ್ರ ಮಾಡಿಸ್ಕೊಂಡು ಬಂದ್ವಿ ಅವತ್ತು. ಇವಾಗ ನಂದು ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗ್ತಾ ಇದೆ, ಸೊ ಅದಕ್ಕೋಸ್ಕರ ನನಗೆ ಅಂತ ಹೇಳ್ಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ. ಸೊ ಅದನ್ನು ವೀಕ್ ಡೇಸಲ್ಲೇ ಹೋಗಬೇಕು, ವೀಕೆಂಡಲ್ಲಿ ಅಲ್ಲಿ ರಜೆ ಇರುತ್ತಲ್ವ ಹೋಗೋಕ್ಕಾಗಲ್ಲ. ಅದಕ್ಕೆ ಇನ್ನು ಸರಿ ಹಸ್ಬೆಂಡ್ಗೂ ಸ್ವಲ್ಪ ಅಲ್ಲಿ ಆಫೀಸ್ಗೆ ಹತ್ರ ಇದೆ ನಾವು ಹೋಗ್ತಾ ಇರೋ ಪ್ಲೇಸ್ಗೆ, ಹಾಗೆ ಆಫೀಸ್ಗೆ ಹೋಗ್ಬಿಟ್ಟು ಒಂದ್ಸಲ ವಿಸಿಟ್ ಮಾಡ್ದಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಬಿಡ್ತಾ ಇದ್ವಿ. ನಮಗೆ ಬಂದು 11:30ಗೆ ಅಪಾಯಿಂಟ್ಮೆಂಟ್ ಇರೋದು. ಸೊ ಆ ಟೈಮ್ಗೆ ಹೋದ್ರೆ ಸಾಕಾಗುತ್ತೆ. ಸೊ ಹಾಗಾಗಿ ನಾನು ಮನೆಯಲ್ಲೇ ಟಿಫನ್ ಮಾಡಿಕೊಂಡು ಇನ್ನು ಬಿಟ್ಟಿದ್ದೀವಿ ಇಲ್ಲಿ. ಇನ್ನು ಕೃತಿಕನ್ನು ನಾರ್ಮಲಾಗಿ ಅವಳು 8:30 9 o'clock ಎದ್ದೊಳೋದು. ಸೊ ನಾವು ರೆಡಿ ಆದ್ವಿ, ಅಷ್ಟೊತ್ತಿಗೆ ಅವಳು ಎದ್ದೊಳಿದ್ವಿ. ಅವಳಿಗೂ ಒಂದೇ ಸಲ ತಿನ್ನಿಸ್ಬಿಟ್ಟು ಕಾರಲ್ಲಿ ತಿನ್ಸೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಬೇಗನೆ ಎದ್ದೊಳೋದಲ್ವ ಅಂತ ಹೇಳ್ಬಿಟ್ಟು ಇನ್ನು ಮನೆಯಲ್ಲೇ ತಿನ್ನಿಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಹೋಗಿದ ತಕ್ಷಣ ಡೈರೆಕ್ಟಾಗಿ ಅವ್ರ ಆಫೀಸ್ ಹತ್ರನೂ ಹೋಗಿದ್ದು, ಹಸ್ಬೆಂಡ್ ಅವ್ರ ಆಫೀಸ್ ಹತ್ರನೇ. ಇನ್ನು ಅಲ್ಲಿ ಒಂದು 5-15 minutes ಕೆಲಸ ಇತ್ತು ಅವ್ರಿಗಷ್ಟು. ಒಂದು 15 minutes ಇನ್ಸೈಡ್ ಹೋಗಿ ಏನೋ ಸ್ವಲ್ಪ ಕೆಲಸ ಇದ್ದರೆ ನೋಡ್ಕೊಂಡು ಬಂದುಬಿಟ್ರು. ಬಟ್ ಆ 15 minutes ನನಗೆ ಹಿಡಿಯೋಕ್ಕಾಗಿಲ್ಲ ಕೃತಿಕಾಗೆ, ಯಾಕಂದರೆ ಅವ್ರಪ್ಪ ಬೇಕು ಅಂತ ಫುಲ್ ಅಳ್ತಾ ಇದ್ದಾಳೆ. ನನಗೆ ಫುಲ್ಲು ಭಯ ಆಗ್ತದೆ ಅಲ್ಲಿ ಎಲ್ಲ, ಯಾಕಂದರೆ ತುಂಬ ಜನ ಬರ್ತಾ ಇರ್ತಾರೆ ಆಫೀಸ್ ಹತ್ರ ಹೋಗ್ತಾ ಇರ್ತಾರಲ್ಲ, ಇವಳು ನೋಡಿದ್ರೆ ಫುಲ್ ಕಿರ್ಚುತ್ತಾ ಇದ್ದಾಳೆ ಅಪ್ಪ ಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ಏನು ತೋರಿಸಿದ್ರು ಸಮಾಧಾನನೇ ಆಗಿಲ್ಲ ಅವಳಿಗಂತೂ. ಆಮೇಲೆ ಅವ್ರ ಅಪ್ಪಂಗೆ ಕಾಲ್ ಮಾಡಿದೆ, ಇವಳು ತುಂಬ ಅಳ್ತಾ ಇದ್ದಾಳೆ ಬಾ ಅಂತ ಹೇಳಿದ್ದಕ್ಕೆ ಅವ್ರು ಬೇಗ ಬಂದುಬಿಟ್ರು. ಒಂದು 15 minutes ಇದ್ಬಿಟ್ಟು ಇನ್ನು ಅಲ್ಲಿಂದ ಇನ್ನು ನಮ್ಮ ಪಾಸ್ಪೋರ್ಟ್ ಆಫೀಸ್ ಹತ್ರ ನಾವು ಬಂದ್ವಿ. ಇಲ್ಲಿ ನೋಡಿದ್ರೆ ತುಂಬ ಜನ ಆಯಿತು. ನನಗೆ ಸ್ವಲ್ಪ ಭಯ ಆಯಿತು. ಅಂದರೆ ಫಸ್ಟಲ್ಲಿ ಈ ಪ್ಲೇಸಲ್ಲೇ ಕೃತಿಕಾಗಿ ಮಾಡಿಸಿದ್ದು ನಾನು. ಸೊ ಅದೇ ಪ್ಲೇಸ್ ಅಂತ ಅಂದ್ಕೊಂಡು ಬಂದಿದ್ದು, ಬಟ್ ಅಲ್ಲಿ ನೋಡಿದ್ರೆ ಪ್ಲೇಸ್ ಚೇಂಜ್ ಮಾಡಿದ್ದಾರೆ, ಅದು ಬೇರೆ ಇದು ಇಟ್ಟಿದ್ದಾರೆ, ಸರ್ವಿಸ್ ಕೆನಡಾ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ನಾವು ಹೋಗ್ತಾ ಇರೋದು ಬೇರೆ ಪ್ಲೇಸು, ಅದು ಬಿಲ್ಡಿಂಗ್ ಚೇಂಜ್ ಮಾಡಿದ್ದಾರೆ. Oh no, late. What's going on? Oh, the seatbelt. ಆ್ಯಕ್ಚುಲಿ ನಮ್ಮ ಕಾರಲ್ಲಿ ಇದು ರೂಪ್ ಓಪನ್ ಮಾಡೋದು ಕೃತಿಕಾಗಿ ಗೊತ್ತೇ ಇಲ್ಲ, ಯಾಕಂದರೆ ಅವಳಿಗೆ ಸ್ವಲ್ಪ ಇವಾಗ ಎಲ್ಲ ಅರ್ಥ ಆಗುತ್ತಲ್ಲ, ಅವಾಗಿಂದ ವಿಂಟರಲ್ಲೇ ಇದ್ದೀವಿ. ವಿಂಟರಲ್ಲಿ ನಾವು ಓಪನ್ ಮಾಡೋದೇ ಇಲ್ಲ, ಚಳಿ ಜಾಸ್ತಿ ಇರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು. ಇನ್ನು ಇದೇ ಫಸ್ಟ್ ಟೈಮ್ ಕೃತಿಕಾಗಿ ಓಪನ್ ಮಾಡಿದ್ದು. ಫುಲ್ಲು ಅವಳಿಗೆ ಏನಿದೆ ಈ ಥರ ಇದೆ ಅಂತೇಳಿ ಫುಲ್ಲು ಖುಷಿ ಆದ್ಲು. ಫುಲ್ ತುಂಬ ಹೊತ್ತು ಆಟ ಆಡ್ಕೊಂಡ್ರು. ನಮಗೂ ಹೇಗೋ ಟೈಮ್ ಇತ್ತು, 1/2 hour. ಇನ್ನು ಅಲ್ಲೂ ಹೋಗಿ ಇನ್ಸೈಡ್ ಹೋದ್ರೂ ಹೇಗೋ ಅಪಾಯಿಂಟ್ಮೆಂಟ್ ಅಲ್ವಾ ತಗೊಂಡಿರೋದು, ಸುಮ್ಮನೆ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ನು ಇಲ್ಲೇ ಕಾರಲ್ಲಿ ಆಟ ಆಡ್ತಾಯಿದ್ರು. ಹಸ್ಬೆಂಡ್ಗೂ ಸ್ವಲ್ಪ ಏನೋ ಮೀಟಿಂಗ್ ಇತ್ತು, ಅವರು ಅವ್ರಿಗೂ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು, ಅಲ್ಲಿಗೆ ಹೋದ್ರೂ ಅವರು ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕಾರಲ್ಲೇ ಕೂತ್ಕೊಂಡಿದ್ವಿ. ಇನ್ನು ಅವ್ರದ್ದು ಮೀಟಿಂಗ್ ಮುಗಿದ ಮೇಲೆ ಹೋಗ್ಬಿಟ್ಟು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ವಿ. ಆ್ಯಕ್ಚುಲಿ ಒಬ್ಬರು ಕೇಳಿದ್ರು ನನಗೆ ಲಾಸ್ಟ್ ಟೈಮ್ ಇದೇ ಥರ ನಾನು ಶೇರ್ ಮಾಡಿದಾಗ, ಅದು ಫಸ್ಟಿಂದನೇ ಕಳಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು. ನಾವು ಫ್ರೆಂಡ್ಸು ಇದೇ ರೀತಿ ಫಸ್ಟಿಂದನೇ ಕಳಿಸಿದ್ದು, ಬಟ್ ಅವ್ರಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ 2 months ಆಗೋಯಿತು ಪಾಸ್ಪೋರ್ಟ್ ಬರೋದಕ್ಕೆ. ಸೊ ಇನ್ನು ಪಾಸ್ಪೋರ್ಟ್ ಇಲ್ಲಿ ನಮ್ಮ ಕೈಯಲ್ಲಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ವ, ಹಾಗಾಗಿ ನಾವು ಅದೆಲ್ಲ ಬೇಡ ರಿಸ್ಕು, ಒಂದು 2-3 hours ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, ಬೇಗ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಡೈರೆಕ್ಟ್ ಅಲ್ಲೇ ಹೋಗಿ ಮಾಡಿಸ್ಕೊಬರ್ತೀವಿ. ಇನ್ನು ಅಲ್ಲೇ ಮುಗಿಸ್ಕೊಂಡು ಇನ್ನು ಅಲ್ಲೇ ಫಸ್ಟ್ ನಾವು ಮೇಯ್ನ್ ಪ್ಲ್ಯಾನ್ ಮಾಡಿದ್ದೆ ಇದು ತಿನ್ನೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿದ್ದು. ಯಾವಾಗಾದರೂ ಬರಲಿ ಸಾಟರ್ಡೆ ಬರ್ತಾ ಇರ್ತೀವಲ್ಲ ನಾವು, ಸೊ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ನಾನು ಸಲ ವೀಕ್ ಡೇಸಲ್ಲೇ ಹೋಗಬೇಕು ಅಂತ ಹೇಳ್ಬಿಟ್ಟು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಇನ್ನು ಬಂದಿದ್ದು. ತುಂಬ ದಿನದಿಂದ ಅನ್ಕೊತಾ ಇದ್ದೀವಿ ನಾವು ಸ್ವಲ್ಪ ನಾನ್ ವೆಜ್ಗೆಲ್ಗಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು. ಇದು ತಂಡೂರಿ ಫ್ಲೇಮ್ ಅಂತ ಹೇಳ್ಬಿಟ್ಟು ಬ್ರಾಂಪ್ಟನ್ನಲ್ಲೇ ಇದೆ. ಸೊ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ ರಿವ್ಯೂಸ್ ಎಲ್ಲ, ಹಾಗಾಗಿ ಈ ಸರಿ ಹೋಗೋಣ. ಅದು ಬೊಫೆಟ್ ಅಲ್ವ, ಬೊಫೆಟ್ಟು ನನಗೆ ತುಂಬ ಇಷ್ಟ ಬೊಫೆಟ್ಗೆ ಹೋಗೋದಕ್ಕೆ, ಯಾಕಂದರೆ ಅಲ್ಲಿ ತುಂಬ ವೆರೈಟೀಸ್ ಇರುತ್ತಲ್ಲ, ನಮ್ಗೆ ಏನು ಬೇಕೋ ಎಲ್ಲ ತಿನ್ಬೋದು. ಹಾಗಾಗಿ ಬೊಫೆಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು US ಹೋಗಿದ್ದೆ, ಮತ್ತು ಇಲ್ಲಿಗೆ ಬಂದಾಗಿಂದ ಬೊಫೆಟ್ಗೆ ಹೋಗೇ ಇರಲಿಲ್ಲ, ಅದಕ್ಕೆ
ಹಾಗಾಗಿ ಸರಿ ಈಗ ನಾನ್ ವೆಜ್ ಎಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದು ನಾವು. ಬಟ್ ತುಂಬ ಚೆನ್ನಾಗಿದೆ ಈ ರೆಸ್ಟೋರೆಂಟ್ ಎಲ್ಲ ನೋಡೋದಕ್ಕೆ, ಹಳೇ ಕಾಲದ ಥರ ಇದೆಲ್ಲ ನೋಡಿದ್ರಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲಿ ಯಾವ ರೀತಿ ಇದೆ ಅಂತ ಎಲ್ಲ ಹೇಳ್ಬಿಟ್ಟು ಇಲ್ಲಿ ಏನೇನಿದ್ದಾವೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಫಸ್ಟು ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಮಕ್ಕಳಿಗೆ ಇಷ್ಟ ಆಗೋ ಥರದೇ ಇಟ್ಟಿದ್ದಾರೆ. ಆನಿಯನ್ ರಿಂಗ್ಸು, ಫ್ರೈಸು, ರೋಲ್ಸು, ಆಮೇಲೆ ಪಿಜ್ಜಾ ಅವೆಲ್ಲ ಇಟ್ಟಿದ್ದಾರೆ. ಮಕ್ಕಳಿಗೆ ಇಷ್ಟ ಆಗಿದೆ. ಫಸ್ಟ್ ನಾನು ಜಿಶುಗೆ ಹೇಳ್ಬಿಟ್ಟೆ ಈ ಥರ ಚಿಪ್ಸ್ ಇವೇನು ತಗೋಬೇಡ, ಫಸ್ಟು ಊಟ ತಿಂದು ಆಮೇಲೆ ಅವೆಲ್ಲ ತಗೋ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಅಲ್ಲಿ ಚಟ್ನೀಸ್ ಎಲ್ಲ ಇಟ್ಟಿದ್ರು, ಗ್ರೀನ್ ಚಟ್ನಿ, ಟ್ಯಾಮರಿನ್ ಚಟ್ನಿ ಎಲ್ಲನೂ. ಇಲ್ಲಿ ಬಂದು ಪಾವ್ ಭಾಜಿ, ಇದು ಬ್ರೆಡ್ ಯಾವಾಗ ಆಗೋಗುತ್ತೋ ಅವಾಗ ಮಾತ್ರ ಬಿಸಿ ಮಾಡಿಕೊಡ್ತಾಯಿದ್ರು. ಹಾಗೆ ಇದೆಲ್ಲ ಬಂದು ಪನ್ನೀರು, ಅದೇ ವೈಟ್ ಚಿಕನ್ ಸಾಸ್, ಅದು ಈ ಬಾರ್ಬಿಕ್ಯೂ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ನಾನು ಅಲ್ಲೇ ಇತ್ತು. ಇನ್ನು ಇಲ್ಲೆಲ್ಲ ಇದೆಲ್ಲ ಚಾಟ್ ಐಟಮ್ಸ್, ಇಲ್ಲೆಲ್ಲ ಬಂದು ಬೇಲ್ಪೂರಿ, ಮಸಾಲೆ ಪೂರಿ ಇರೋದಿಲ್ಲ. ನಮ್ಗೆ ಇಲ್ಲಿ ಕರ್ನಾಟಕದವ್ರು ಮಾತ್ರ ಗೊತ್ತು ಮಸಾಲೆ ಪೂರಿ, ಯಾರಿಗೂ ಗೊತ್ತಿಲ್ಲ. ಬಟ್ ಪಾನಿಪುರಿ, ನಿಪ್ಪಟ್ಟು ಮಸಾಲ, ಬೇಲ್ಪುರಿ ಅದೆಲ್ಲ ನಾವೇ ಮಾಡ್ಕೋಬೋದು, ನಮ್ಗೆ ಯಾವ ರೀತಿ ಬೇಕೋ ಅದೆಲ್ಲನೂ ಅಲ್ಲಿಟ್ಟಿರ್ತಾರೆ. ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿತ್ತು ಫುಡ್ ಅಂತೂ. ಇದೆಲ್ಲ ಬಂದು ನಾನ್ ವೆಜ್, ಬಟರ್ ಚಿಕನ್ನು, ಚಿಕನ್ ಕರಿ, ಗೋಟ್ ಕರಿ ಅವಿತ್ತು. ಇದೆಲ್ಲ ಬಂದು ವೆಜ್ಜು. ಈ ವೆಜ್ಜಲ್ಲಿ ಅಷ್ಟೇ ಪನ್ನೀರು, ಮಶ್ರೂಮು, ದಾಲು, ವೈಟ್ ರೈಸ್ ಎಲ್ಲ ಒಂದು ಸೈಡ್ ಇಟ್ಟಿದ್ರು ವೆಜ್ಜೆಲ್ಲನೂ. ಇನ್ನು ಇದೆಲ್ಲ ಬಂದು ಸ್ವೀಟ್ ಬಂದು ರವೆ ಕೇಸರಿ, ಗುಲಾಬ್ ಜಾಮೂನು, ಕ್ಯಾರೆಟ್ ಹಲ್ವಾ, ಪಾಯಸ, ಆಮೇಲೆ ಮ್ಯಾಂಗೋ ದಾಲ್ ಹಲ್ವಾನಂತೆ. ಇದೆಲ್ಲ ಬಂದು ಕಿಡ್ಸ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ಸಮೋಸ, ಪಕೋಡ, ವಡ, ಹಾಗೆ ಸೆಟ್ ದೋಸೆ, ಚಟ್ನಿ, ಸಾಂಬಾರೆಲ್ಲನೂ. ಇವು ಬಂದು ಸ್ವೀಟ್ಸು ಅಂದರೆ ಕೇಕ್ಸು, ಬ್ರೌನೀಸ್ ಅವೆಲ್ಲನೂ. ಇವೆಲ್ಲ ನಾವು ಟಚ್ಚೇ ಮಾಡಲ್ಲ. ಇನ್ನು ಇದು ಬಂದು ರಸಗುಲ್ಲ, ಆಮೇಲೆ ರಸ್ಮಲೈ, ಇದು ಖೀರ್ ಅಂತಾರಲ್ವ ಅದು ಜೆಲ್ಲಿ. ಸೊ ಇದು ಖೀರ್ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ ಖೀರು. ಆಮೇಲೆ ಪಿಕಲ್ಸು, ಇದೆಲ್ಲ ಬಂದು ಸಲಾಡ್ ಅಂದರೆ ಕಾಲ ಚನ ಸಲಾಡು, ವೈಟ್ ಚನ ಸಲಾಡು, ಪಾಸ್ತಾ, ಬ್ರೊಕೋಲಿ ಅದೆಲ್ಲನೂ. ಈ ಕಡೆ ಬಂದು ನಾರ್ಮಲ್ ಸಲಾಡ್ಸು, ಕಾರ್ನ್ ಸಲಾಡ್ಸು, ಸ್ವಲ್ಪ ಕುಕುಂಬರು ಅವೆಲ್ಲ ಇಟ್ಟಿದ್ರು. ಇದಂತೂ ತುಂಬ ಚೆನ್ನಾಗಿತ್ತು. ವೆಜಿಟೇಬಲ್ಸ್ ಎಲ್ಲ ಫ್ರೂಟ್ಸ್ಗೆ ಆಪಲ್ಲು, ಪೈನಾಪಲ್ಲು, ಗ್ರೇಪ್ಸ್ ಅದಕ್ಕೆಲ್ಲ ಸ್ವಲ್ಪ ಚಾಟ್ ಮಸಾಲ, ಖಾರ, ಉಪ್ಪೆಲ್ಲ ಹಾಕಿ ಅಲ್ಲಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಟೇಸ್ಟು. ಇನ್ನು ಅದೆಲ್ಲ ಆದಮೇಲೆ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು. ಇದು ವೈಟ್ ಸಾಸ್, ವೈಟ್ ಕ್ರೀಮ್ ಹಾಕ್ಬಿಟ್ಟು ಮಾಡಿದ್ದಾರೆ ಫ್ರೂಟ್ಸ್ ಮಿಕ್ಸ್, ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಇದೆಲ್ಲ ಬಂದು ಐಸ್ ಕ್ರೀಮ್ಸು, ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಮಕ್ಕಳಂತೂ ಫುಲ್ ಐಸ್ ಕ್ರೀಮೇ ತಿಂದಿದ್ದಾರೆ. ಇನ್ನು ಇದು ಬಂದು ಸೂಪು, ವೆಜ್ ಸೂಪು, ನಾನ್ ವೆಜ್ ಸೂಪ್ ಎರಡೂ ಇತ್ತು. ಏನು ಪಾಪಡ್ ಇಷ್ಟೆಲ್ಲ ಇತ್ತು. ಬಟ್ ಚೆನ್ನಾಗಿತ್ತು. ನಾವು ಒಂದು 2-3 ರಿವ್ಯೂಸ್ ನೋಡಿದೆ, ಏನು ಅಷ್ಟು ಫ್ರೆಶ್ ಇರಲ್ಲ ಅಂತ, ಅದು ಇದು ಅಂತ ಹಾಕಿದ್ರು, ಹೇಗಿರುತ್ತೆ ಏನೋ ಅಂತ ಅಂದ್ಕೊಂಡೆ. ಬಟ್ ಜನ ಯಾರೂ ಇರಲಿಲ್ಲ, ಏನು ನಾವೇ ಸ್ಟಾರ್ಟಿಂಗ್ ಅನಿಸುತ್ತೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಟೇಸ್ಟ್ ತುಂಬ ಇಷ್ಟ ಆಯಿತು. ನಮ್ಮ ಹಸ್ಬೆಂಡು ನಾರ್ಮಲಾಗಿ ಉಪ್ಪಲ್ಲ ಎಲ್ಲೂ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಾಮಾನ್ಯಕ್ಕೆ, ಬಟ್ ಅವರು ಚೆನ್ನಾಗಿಲ್ಲ, ಎಲ್ಲ ಫ್ರೆಶ್ ಆಗೇ ಇದ್ದಾವೆ ಅಂತ ಹೇಳಿದ್ರು. ಅವರು ಇದೇ ತಂದೂರಿ ಫ್ಲೇಮ್ ಇನ್ನೊಂದು ಹತ್ರ ಹೋಗಿದ್ರಂತೆ ಒಂದ್ಸಲಿ, ಫ್ರೆಂಡ್ಸ್ ಎಲ್ಲ ಸೇರಿ, ಅವ್ರ ಕೊಲೀಗ್ಸ್ ಎಲ್ಲನೂ. ಬಟ್ ಅಲ್ಲಿ ಏನು ಫ್ರೆಶ್ ಆಗೇ ಇರಲಿಲ್ಲ. ಇದು ಸೇಮ್ ಅದೇ ರೀತಿ ಇರುತ್ತೇನೋ ಅಂತ ಅಂದ್ಕೊಂಡ್ವಿ. ಬಟ್ ಹಸ್ಬೆಂಡ್ ಹೇಳ್ತಾಯಿದ್ರು ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಫಸ್ಟ್ ಬಂದಿದ್ದೆ ನಾನು ಎಲ್ಲ ಬಾರ್ಬಿಕ್ಯೂ ಚಿಕನು ಅದಿಟ್ಕೊಂಡು ಬಂದೆ. ಎಲ್ಲ ಸ್ವಲ್ಪ ಎಲ್ಲ ಪ್ರತಿಯೊಂದು ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಬಫೆಟು ಇಷ್ಟ ಆಗೋದು, ಯಾಕಂದರೆ ಎಲ್ಲ ಥರದ್ದು ಟೇಸ್ಟ್ ಮಾಡ್ಬೋದು. ಇವಾಗ ನಾವು ಆರ್ಡ್ರ್ ಮಾಡ್ಕೊಳೋದಾದರೆ ಬರೀ ಬಿರಿಯಾನಿ ಒಂದು ಆರ್ಡ್ರ್ ಮಾಡ್ಕೊಂಡು ತಿಂತೀವಿ, ವಾಪಸ್ ಬರ್ತೀವಿ, ಆ ರೀತಿ ಇರುತ್ತಲ್ವ. ಈ ಥರ ಆದರೆ ನಮಗೇನು ಬೇಕೋ ಕಣ್ಣು ಕಾಣಿಸುತ್ತೆಲ್ಲ ತೊಗೊಂಡು ತಿಂತಾ ಇರ್ಬೋದಲ್ವ. ಹಾಗಾಗಿ ನಾನು ಸ್ವಲ್ಪ ನಮ್ಮ ಜಿಶುಗೆ ಹೇಳ್ಬಿಟ್ಟೆ, ನಾನು ಒಂದೇ ತಿನ್ನಬೇಡ ನೀನು, ಜಾಸ್ತಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಟೇಸ್ಟ್ ಮಾಡು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳ್ಕೊಟ್ಟಿದ್ದಕ್ಕೆ ಅವನು ಸೇಮ್ ಅದೇ ರೀತಿ ಮಾಡ್ದೆ. ಪ್ರತಿಯೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿದೆ. ಇನ್ನು ನನಗಂತೂ ಪಾನಿಪುರಿ ನೋಡ್ತಾ ಇದ್ರೆ ಬೇರೆ ಯಾವುದು ತಿನ್ನಬೇಕು ಅನ್ನಿಸ್ತಾನೆ ಇರಲಿಲ್ಲ. ಅದಕ್ಕೆ ಫಸ್ಟ್ ಪಾನಿಪುರಿ ಮುಗಿಸ್ಬಿಡೋಣ, ಆಮೇಲೆ ಬೇರೆದೆಲ್ಲ ತಿನ್ನೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಬಾರ್ಬಿಕ್ಯೂ ಚಿಕನಲ್ಲೆಲ್ಲ ತಿಂದ್ಬಿಟ್ಟು ಆಮೇಲೆ ಪಾನಿಪುರಿ ಹಾಕ್ಕೊಂಡು ಬಂದುಬಿಟ್ಟೆ. ಲಾಸ್ಟಲ್ಲಿ ತಿನ್ನೋಣ ಅಂದ್ಕೊಂಡೆ ಪಾನಿಪುರಿ. ಬಟ್ ನನಗೆ ಕಣ್ಣು ಎಳೀತಾ ಇತ್ತು ಪಾನಿಪುರಿ ಕಡೆನೇ ಮನಸ್ಸು. ಅದಕ್ಕೋಸ್ಕರ ಸರಿ ಫಸ್ಟ್ ಪಾನಿಪುರಿ ತಿಂದ್ಬಿಟ್ಟು ಬೇರೆ ತಿನ್ನೋಣ ಅಂತ ಹೇಳ್ಬಿಟ್ಟು 2 ಪೂರಿ ಹಾಕ್ಕೊಂಡು ಬಂದೆ. ಮತ್ತು ಲಾಸ್ಟಲ್ಲಿ ಒಂದು ಫುಲ್ ಪ್ಲೇಟ್ ತೊಗೊಂಡೆ. ಬಟ್ ಸ್ಟಾರ್ಟಿಂಗಲ್ಲಿ ಒಂದು 2 ಪೂರಿ ಆದರೂ ತಿಂದರೆ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಪೂರಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಚಿಕನ್ ಗ್ರೇವಿ, ಮಟನ್ ಗ್ರೇವಿ ನಾನು ತಗೊಂಡು ಬಂದಿದ್ದೆ ಇದ್ರ ಜೊತೆಗೇ. ಇದು ಪಾನಿಪುರಿ ತಿಂದಮೇಲೆ ಅದು ತಿಂದ್ಬಿಡೋಣ, ಆಮೇಲೆ ಬೇಕಿದ್ರೆ ಬೇರೆದೆಲ್ಲ ತಿನ್ನೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಫಸ್ಟ್ ಒಂದು 2 ಪೂರಿ ತಿಂದ್ಬಿಟ್ಟೆ ನಾನು. ಆಮೇಲೆ ಬಂದು
ಸ್ವಲ್ಪ ಬಿರಿಯಾನಿ ವೆಜ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಮಶ್ರೂಮ್ ಗ್ರೇವಿ ಒಂದು ಹಾಕ್ಕೊಂಡೆ ಅಷ್ಟೇ. ವೆಜ್ ನಾನೇನು ತಿನ್ನೋಕೆ ಹೋಗಿಲ್ಲ, ಸ್ವಲ್ಪ ಪಕೋಡ ಹಾಕ್ಕೊಂಡು ಬಂದೆ. ಬಟ್ ಚಿಕನ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು. ಇನ್ನದೆಲ್ಲ ಆದಮೇಲೆ ಸ್ವೀಟ್ಸ್ ಅಷ್ಟು ಇಷ್ಟಪಡಲ್ಲ, ಬಟ್ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ಬಂದೆ ನಾನು. ಇನ್ನು ಜಿಶು ಅಂತೂ ಫುಲ್ ಎಲ್ಲ ತಿಂದ್ಬಿಟ್ಟು ಫುಲ್ ಐಸ್ ಕ್ರೀಮ್ ಫುಲ್ ಬೌಲ್ ತುಂಬ ಹಾಕ್ಕೊಂಡು ಬಂದಿದ್ದಾನೆ. ಐಸ್ ಕ್ರೀಮ್ ಅಂತೂ ಫುಲ್ ತಿಂದ್ಬಿಟ್ಟು ಅವನು ಐಸ್ ಕ್ರೀಮು. ಇನ್ನು ಕೃತಿಕ್ ಅಂತೂ ಏನೂ ತಿಂದಿಲ್ಲ. ಒಬ್ಬರು ಬಂದು ಇಲ್ಲಿ ಪರವಾಗಿಲ್ಲ $25 ಆ ರೀತಿ ಇತ್ತು. ಕೃತಿಕಾಗಿ $4 ಇತ್ತು. ಅವಳು ತಿಂದೇ ಇರಲಿ $4 ಕೃತಿಕಾಗಿತ್ತು. ಇನ್ನು ಜಿಶುಗೆ ಬಂದು $14 ಇತ್ತು. ಓಕೆ ಅನ್ನಿಸ್ತು, ಜಿಶು ಓಕೆ $14 ಕೊಟ್ಟರು, ಅವ್ನು ತಿಂತಾನಲ್ವ. ಬಟ್ ಕೃತಿಕ್ ಅದೇ ಸ್ವಲ್ಪ ಅವಳೇನೂ ತಿಂದಿಲ್ಲ, ಆದರೂ $4 ಕೊಡಬೇಕಾಗಿತ್ತು. ಯಾಕೋ ಬೇರೆ ಇಡ್ಲಿ ಆ ಥರ ಇದ್ದಿದ್ರೆ ತಿಂತಾಯಿದ್ಲು, ಬಟ್ ಅದೇನಿರಲಿಲ್ಲ. ಸೆಟ್ ದೋಸೆ ಅವಳಿಗೆ ಇಷ್ಟ ಆಗಲ್ಲ, ತಿನ್ನೋದೇ ಇಲ್ಲ. ಇನ್ನು ಮನೆಗೆ ವಾಪಸ್ ಹೋಗ್ತಾಯಿದ್ವಿ ತಿಂದ್ಬಿಟ್ಟು. ಇನ್ನು ನೋಡಿದ್ರೆ ಫುಲ್ ಟ್ರಾಫಿಕ್ ಇತ್ತು, 2 hours ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ನೀವು ಡ್ರೈವ್ ಮಾಡ್ಕೊಂಡಿರು, ನಾವು ನಿದ್ದೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಕ್ಕಳು ಮೂವರು ಒಂದು 1 hour ನಿದ್ದೆ ಮಾಡಿಬಿಟ್ಟು ಚೆನ್ನಾಗಿ 1 hour ನಿದ್ದೆ ಮಾಡಿ ಎದ್ದೊಳಿದ್ರು ಇನ್ನೂ ಮನೆಗೆ ಬಂದಿರಲಿಲ್ಲ ನಾವು. ಸೊ ಅಷ್ಟು ಟ್ರಾಫಿಕ್ ಇತ್ತು ಬರೋವಾಗಂತೂ. ಇನ್ನು ಫೈನಲಿ ಮನೆಗೆ ಬಂದಿದ್ದ ತಕ್ಷಣ ಮಕ್ಕಳು ಮತ್ತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಬೇಗನೆ ಬಂದುಬಿಟ್ವಿ, ಆದಷ್ಟು ಒಂದು 4 o'clock ಆ ಟೈಮ್ಗೆಲ್ಲ ಬಂದುಬಿಟ್ವಿ. ಇನ್ನು ನಾನು ಫುಲ್ ಆಗೋಗಿತ್ತಲ್ಲ, ಈ ಥರ ಏನಾದರೂ ಫುಲ್ ತಿಂದಾಗಂತೂ ನನಗೆ ಎಲ್ಲರೂ ಕಾಫಿ ಅದು ಕುಡಿತಾರೆ, ಬಟ್ ನನಗೆ ಆ ಥರ ಅಲ್ಲ. ಒಂದು ದೊಡ್ಡ ಗ್ಲಾಸ್ ಬಿಸಿ ನೀರು ಕುಡಿದ್ರೆ ಆವಾಗ ಸ್ವಲ್ಪ ಸಮಾಧಾನ ಅನಿಸುತ್ತೆ. ತುಂಬ ಜನ ಅಂತಾರೆ ಈ ಥರ ಫುಲ್ ತಿಂದಾಗ ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಅದೇ ಇಲ್ಲ, ನನಗೆ ಒಂದು ಗ್ಲಾಸ್ ನೀರು ಕುಡಿಯೋರ್ಗೂ ಸಮಾಧಾನ ಆಗಲ್ಲ. ಅದು ಬಿಸಿ ನೀರು, ಹಾಟ್ ವಾಟ್ರ್ ಕುಡಿದ್ಬಿಟ್ರೆ ಅವಾಗ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಸೊ ಅದಕ್ಕೆ ನಾನು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಔಟ್ಸೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಬೇಕು ಇವಾಗ. ಹಸ್ಬೆಂಡ್ ಎಲ್ಲೋ ಸ್ವಲ್ಪ ಕೆಲಸ ಇದೆ, ಯಾರಿಗೂ ಫ್ರೆಂಡ್ಗೆ ಹೇಳಬೇಕಂತೆ, ವೇಟಮ್ಮ. ಸೊ ಅದಕ್ಕೆ ಅವ್ರು ಅಲ್ಲಿಗೆ ಹೋದ್ರು. ಹೆಣ್ಮಕ್ಳು ಪಾರ್ಕ್ ಹೋಗೋಣ ಅಂತ ಹೆಣ್ಮಕ್ಳು ಪಾರ್ಕ್ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮಕ್ಕಳು ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನಿವಾಗ. ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಬರ್ತೀನಿ. ಇನ್ನೇನು ನಾನು ನಮ್ಮ ಹಸ್ಬೆಂಡ್ ನೈಟಿಗೆ ಏನು ಊಟ ಮಾಡಲ್ಲ, ಅಲ್ಲೇ ಫುಲ್ ಆಗಿಬಿಟ್ಟಿದೆ. ಮಕ್ಳಿಗೊಂದು ಸ್ವಲ್ಪ ಕರ್ಡ್ ರೈಸ್ ಏನಾದರೂ ತಿನ್ನಿಸ್ಬಿಡ್ತೀನಿ ಅಷ್ಟೇ. ಸೊ ಇನ್ನು ಅಲ್ಲೇನು ಮೊಬೈಲಲ್ಲಿ ತಗೊಂಡು ಹೋಗ್ತಾ ಇಲ್ಲ, ಯಾಕಂದರೆ ಇದು ನನ್ನ ಮೊಬೈಲ್ ಒಡೆದೋಗಿದೆ. ಸೊ ಮತ್ತೇನು ಕೆಳಗಡೆ ಬಿದ್ದು ಇನ್ನೂ ಪೀಸ್ ಆದರೆ ಯಾಕೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇಟ್ಟು ಹೋಗ್ತಾ ಇದ್ದೀನಿ. ಅದಕ್ಕೆ ಇಲ್ಲೇ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ಇಲ್ಲಿವರೆಗೂ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.